ನಾನು ಸರಾಕೆರೆಯಿಂದ ಪುಷ್ಪ. ಸೊ ಅಪ್ಪ ನಮಸ್ತೆ. ಅಪ್ಪ ನಮಸ್ತೆ. ನಮಸ್ಕಾರ. ಇವತ್ತು ಅಪ್ಪಗೆ ಹೇಗೆ ಇಲ್ಲಿ ಆರೋಗ್ಯ ಸಿಕ್ಕಿದೆ ಸರಾಕೆರಲ್ಲಿ ಅಂತ ಹೇಳಿ ನಾವೀಗ ಕೇಳೋಣ. ಅಪ್ಪ ನಿಮ್ಮ ಹೆಸರು? ಶ್ರೀನಾಥ. ಓಕೆ. ಅಮ್ಮ ನಿಮ್ಮ ಹೆಸರು? ಶ್ರೀದೇವಿ. ಅಪ್ಪ ನೀವು ಸರಾಕೆರೆಗೆ ಬಂದು ಎಷ್ಟು ದಿವಸ ಆಗಿದೆ? ಒಂದು 4 ತಿಂಗಳಾಗಿದೆ. 4 ತಿಂಗಳು ಬಂದಿದ್ದೀರಾ. ಅಪ್ಪ ಏನ್ ಪ್ರಾಬ್ಲಮ್ ಇಂದ ಬಂದ್ರಿ ಸರಾಕೆರೆಗೆ? ನಂಗೆ GB ಸಿಂಡ್ರೋಮ್ ಅಂತ ಅಂದ್ಬಿಟ್ಟು ಒಂದು ಕಾಯಿಲೆ ಬಂತು 2024ರಲ್ಲಿ ಮಾರ್ಚ್ ತಿಂಗಳಲ್ಲಿ. ಓಕೆ. ಅದರಿಂದ ಇಡೀ ಬಾಡಿ ನನ್ನ ಕಂಟ್ರೋಲ್ ಇರಲಿಲ್ಲ, ಬರೀ ಮಾತೊಂದು ಆಡ್ತಿದ್ದೆ. ಆಮೇಲೆ ಅದು ಪೂರ್ತಿ ಸಿವಿಯರ್ ಆದ್ಮೇಲೆ ಮಾತು ಕೂಡ ನಿಂತೋಗಿತ್ತು. ಓಕೆ. ಹಾಗಾಗಿ GB ಸಿಂಡ್ರೋಮ್ ಅಂದ್ರೆ ಮೀನಿಂಗ್ ಏನು? ನಿಮಗೆ ಯಾವ ರೀತಿ ಸಫರ್ ಆಗ್ತಿದ್ರಿ? ಇದು ಪಾದದಿಂದ ಹಿಡಿದು ಇಲ್ಲಿವರೆಗೂ ನನ್ನ ಕಂಟ್ರೋಲ್ ಇರಲಿಲ್ಲ. ನಾನು ನಿಂತ್ಕೊಳಕ್ ಆಗ್ತಿರ್ಲಿಲ್ಲ, ಕುತ್ಕೊಳಕ್ ಆಗ್ತಿರ್ಲಿಲ್ಲ, ಎದ್ದೇಳಕ್ ಆಗ್ತಿರ್ಲಿಲ್ಲ. ಮಾತು ಕೂಡ ಬಹಳ ಅಸ್ಪಷ್ಟ, ಕ್ಲಿಯರ್ ಆಗಿ ಕೇಳಿಸಲ್ಲ, ಕ್ಲಿಯರ್ ಆಗಿ ಹೇಳಕ್ ಆಗ್ತಿರ್ಲಿಲ್ಲ. ಅವ್ರು ಕೇಳಿದ್ರು ಸ್ಪಷ್ಟ ಕೇಳಿಸ್ತಾ ಇರ್ಲಿಲ್ಲ, ಕೇಳಿಸ್ಕೊಳಕ್ಕೂ ಆಗ್ತಿರ್ಲಿಲ್ಲ, ಕೇಳಿಸೋದು ಅಸ್ಪಷ್ಟ. ಇವಾಗ ಏನ್ ನಾವು ಮಾತಾಡ್ತಾ ಇದ್ದೀವಿ ಅದು ಪೂರ್ಣವಾಗಿ ನೀವು ಮಾತಾಡಿದ ಅರ್ಥ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ ಇರಲಿಲ್ಲ. ಅದು ನನ್ಗೆ ಅಸ್ಪಷ್ಟವಾಗಿ ಕೇಳಿಸೋದು, ನಾನು ಅಸ್ಪಷ್ಟವಾಗಿ ಇದ್ ಮಾಡ್ತಿದ್ದೆ. ಅದನ್ನ ಡಯಾಗ್ನೈಸ್ ಮಾಡಿ ನನಗೆ ಇದು GB ಸಿಂಡ್ರೋಮ್ ಅಂತ ಒಂದು ರಿಸಲ್ಟ್ ಕೊಟ್ಟಾಗ ಅದು ನನ್ಗೆ ಬಹಳ ಇದಾಯ್ತು. 2024 ಅಲ್ಲಿ ನಿಮ್ಗೆ ಅದನ್ನ ರೆಕಗ್ನೈಸ್ ಮಾಡಿದ್ರು. GB ಸಿಂಡ್ರೋಮ್ 24 ನನಗೆ ಮಾರ್ಚ್ 4ನೇ ತಾರೀಕು ಅದು ಎಫೆಕ್ಟ್ ಆದ್ದು. ಬಟ್ ಎಷ್ಟು ವರ್ಷಗಳು ಅದೇ ಪ್ರಾಬ್ಲಮ್ ಅಲ್ಲಿ ಸಫರ್ ಆದ್ರಿ? ಕಂಟಿನ್ಯೂ 3 ಮಂತ್ಸ್ ಪೂರ್ತಿ ಅದೇ ಸಫರ್, ಫುಲ್ ಸಫರ್. 3 ಮಂತ್ಸ್ ಅಂದ್ರೆ ಮಲಗಿದ ಜಾಗದಲ್ಲೇ ಎಲ್ಲಾನು ಇರ್ತಿತ್ತು, ಅಂದ್ರೆ ನಿಮ್ಮ ಕೈ ಕಾಲ ಆಕ್ಷನ್ಸ್ ಎಲ್ಲ ಕಮ್ಮಿ. ಅವತ್ತು ಮಾರ್ಚ್ 4ನೇ ತಾರೀಕಿಂದ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ರು ಕೂಡ ನಾನು ಎದ್ದು ಓಡಾಡೋ ಸ್ಥಿತಿಲಿ ಇರಲಿಲ್ಲ. ಪೂರ್ಣ ನನ್ನ ಬಾಡಿ ನಂದಲ್ಲ. ಎಷ್ಟು ದಿವಸ ಆದ್ಮೇಲೆ ನೀವು ನಡೆಯಕ್ ಶುರು ಮಾಡಿದ್ರಿ? 3 ತಿಂಗಳಾದ್ಮೇಲೆ ಫಿಸಿಯೋಥೆರಪಿ ಒಂದೂವರೆ ತಿಂಗಳು ಸತತವಾಗಿ ಪ್ರತಿ ದಿವಸ 1 ಅವರ್ ನನಗೆ ಟ್ರೀಟ್ಮೆಂಟ್ ಕೊಟ್ಟಾಗ ನಿಂತ್ಕೊಳ್ಳೋದು, ಕುತ್ಕೊಳ್ಳೋದು, ಓಡಾಡೋದು ಇವೆಲ್ಲ ಮಾಡ್ತಿದ್ದೆ. ಸ್ಟಾರ್ಟಿಂಗ್ ಇದನ್ನು ಕೈ ಬೆರಳು ಕೂಡ ಹೋಲ್ಡ್ ಮಾಡಕ್ ಆಗ್ತಿರ್ಲಿಲ್ಲ. ಸರಾಕೆರೆಗೆ ಬರಕ್ಕಿಂತ ಮುಂಚೆ ಅದ್ರದ್ದು ಏನಾದ್ರೂ ತೊಂದ್ರೆ ಕಾಣಿಸ್ತಿತ್ತ ನಿಮಗೆ? ಅದರದಿತ್ತು. ಅವರು ಒಂದು ಹಂತಕ್ಕೆ ಅವರು ರೆಡಿ ಮಾಡಿದ್ರು ನನ್ನ. ಆಮೇಲೆ ಫ್ಲೂಯೆಂಟ್ ಇರ್ಲಿಲ್ಲ, ಫುಲ್ ಕ್ಲಿಯರ್ ಆಗಿ ಸ್ಟ್ರಾಂಗ್ ಆಗಿ ಇರ್ಲಿಲ್ಲ. ಫ್ಲೂಯೆಂಟ್ ಅಂದ್ರೆ ಇಷ್ಟು ಕ್ಲೀನ್ ಆಗಿ ಹಿಂಗ್ ಆಡ್ಸೋದು ಆತರ ಫ್ಲೂಯೆಂಟ್ ಇರ್ಲಿಲ್ಲ. ಬಟ್ ಬಹಳ ನೋವಿನಿಂದ ಫೋನ್ ಮಾಡ್ಬೇಕಾಯ್ತು. ಬಟ್ ಇಲ್ಲಿಗೆ ಬಂದ್ಮೇಲೆ ಪೂರ್ಣ ಒಂಥರ ಫ್ರೀ ಬರ್ತದೆ. ಏನಾದ್ರೂ ಹಿಡ್ಕೊಳ್ಬೇಕು ಅಂದ್ರೆ ಒಂದ್ ಚೊಂಬು ನೀರು ಏನೋ ಹಿಡ್ಕೊತಾನೆ ಇರ್ಲಿಲ್ಲ. ಇಟ್ಕೊಳ್ತಾನೆ. ಸರಾಕೆರೆಗೆ ಬರ್ಬೇಕಾದ್ರೆ ಇಟ್ಕೊಳಕ್ ಆಗ್ತಿಲ್ಲ, ಬರಕ್ಕಿಂತ ಅವಾಗ ಸ್ವಲ್ಪ ಹಿಡ್ಕೊಳ್ತಿದ್ದೆ. ಅದಕ್ ಮೊದ್ಲು ಫಿಸಿಯೋಥೆರಪಿ ಆಗೋದಕ್ ಮೊದ್ಲು ಏನು ಹಿಡ್ಕೊಳಕ್ ಆಗ್ತಿರ್ಲಿಲ್ಲ, ಕುತ್ಕೊಳಕ್ ಆಗ್ತಿರ್ಲಿಲ್ಲ, ಎದ್ದು ಕುಂಡಿಸ್ಬೇಕಾಗ್ತು ಬೇರೆಯವರು. ಹಾಗಾಗಿ ನನ್ಗೆ ಪೂರ್ಣ ಅದು ಕೈಗಳು, ಕಾಲುಗಳು, ಬೆರಳುಗಳು ಆಡ್ಸೋದು ಫ್ಲೂಯೆಂಟ್ ಇರಲಿಲ್ಲ. ಸ್ಲೋ ಆಗಿ ಮಾಡ್ಬೇಕಾಯ್ತು. ಬಹಳ ಹಿಂಸೆ ಪಟ್ಟು ನೋವು ತಗೊಂಡು ಫೋಲ್ಡ್ ಮಾಡ್ಬೇಕಾಯ್ತು. ಈ ಕ್ರಮೇಣ ಅಲ್ಲಿಗೆ ಬರ್ತಾ ಇದ್ದೋದ್ರಿಂದ ಕಂಟಿನ್ಯೂಸ್ ಆಗಿ, ಅದರಲ್ಲೂ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ನಾನು ಮ್ಯಾಕ್ಸಿಮಮ್ ಆಬ್ಸೆಂಟ್ ಆಗಿದ್ದೇನೆ. ಅಂತದ್ರಲ್ಲೂ ಒಂದು ಕಂಡೀಷನ್ ಚೆನ್ನಾಗಿದೆ. ಈಗ ತೂಕ ಎತ್ಬೋದು, ಈಗ ಅವಾಗ ಲೋಟ ಎತ್ತಕ್ ಆಗ್ತಿರ್ಲಿಲ್ಲ. ಬಿಫೋರ್ ದಟ್ ಲೋಟ ಎತ್ತಕ್ಕೂ ಆಗ್ತಿರ್ಲಿಲ್ಲ. ಅಂದ್ರೆ ಯಾವ್ದನ್ನೇ ಹಿಡ್ಕೊಂಡು ನೀವು ಹೋಲ್ಡ್ ಮಾಡೋ ತರ ಇರ್ಲಿಲ್ಲ, ಹಿಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಹೋಲ್ಡ್ ಅಲ್ಲ, ನೀವು ಹಿಂಗ್ ಬೈಂಡ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಅದು ಹಿಂಗೆ ನಿಂತ್ಕೊಳ್ಳೋದೇ ಹೊರತು ಅಲ್ಲಿಗೆ ಹೋಗಿ ಟಚ್ಚೇ ಆಗ್ತಿರ್ಲಿಲ್ಲ. ಈಗ ಲೋಟ ಎತ್ತೀನಿ, ಒಂದು ಬಿಂದಿಗೆ ಎತ್ತೀನಿ, ನೋ ಪ್ರಾಬ್ಲಮ್. ಬಿಂದಿಗೆ ಎತ್ತೋಷ್ಟಾಗಿದೆ. ಆಮೇಲೆ ನಡೆಯೋದು, ಅಪ್ಪಪ್ಪ ಅವನು ಬಹಳ ಶ್ರಮ ಬಿದ್ದು ಒಂದ್ ಕಾಲ ನಿಲ್ಸೋದು, ಕದಂ ತಾಲ್ ಅಂದ್ರೆ ಲೆಫ್ಟ್ ರೈಟ್ ಮಾಡಿಸೋದು, ಆಮೇಲೆ ಮೂವ್ಮೆಂಟ್ಸ್ ಮಾಡಿಸೋದು, ಆಮೇಲೆ ಮೆಟ್ಟಚ್ಚಿ ಇಳಿಸೋದು, ಇವೆಲ್ಲ ಟ್ರೈನಿಂಗ್ ಮಾಡಿದಾನೆ. ಎಷ್ಟು ಮಟ್ಟಿಗೆ ಮಾಡ್ದ, ನಾನು ಸ್ವಂತವಾಗಿ ನಡಿಬಹುದು ಅನ್ನೋವರೆಗೂ ಮಾಡ್ದ. ಫ್ಲೂಯೆಂಟ್ ಬರ್ಲಿಲ್ಲ, ಅದು ಕ್ಲಿಯರ್ ಆಗಿಲ್ಲ. ಫ್ಲೂಯೆಂಟ್ ಅಂದ್ರೆ ಬರ್ತಾ ಇದ್ದಂಗೆ ಈಗ ಕನಿಷ್ಠ 3 ಕಿಲೋಮೀಟರ್ ನಡೀತೀನಿ, ತೊಂದರೆ ಇಲ್ಲ. ಈಗ ನಿಮ್ಗೆ ಕೈ ಪ್ರಾಬ್ಲಮ್, ಕಾಲ್ ಪ್ರಾಬ್ಲಮ್ ಎಷ್ಟು ಪರ್ಸೆಂಟೇಜ್ ಗುಣವಾಗಿದೆ ಸರಾಕೆರಿಂದ ಅನ್ಸುತ್ತೆಪ್ಪ? 50% ಗುಣವಾಗಿದೆ. ಅಪ್ಪ ನಿಮ್ಮ ಏಜ್ ಎಷ್ಟು? 80.
ಈಗ ಯಾಕಂತ ಹೇಳಿದ್ರೆ 80 ಏಜ್ ಅಲ್ಲಿ ಬಂದು ನಿಮ್ ಪ್ರಾಬ್ಲಮ್ಸ್ ಇಷ್ಟು ನರಗಳು ಸ್ಟ್ರಾಂಗ್ ಆಗತ್ತಾ ಅನ್ನೋ ಒಂದು ಕ್ವಶನ್ ಮಾರ್ಕ್ ಅಲ್ಲೇ ಇರುತ್ತೆ. ಬಟ್ ನೀವು ಸರಾಕೆರೆಗೆ ಬಂದ್ಮೇಲೆ ಈ ಗುಣವಾಗ್ತಿರುವಾಗ ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಖುಷಿ ಆಗುತ್ತೆ. ಓಕೆ, ಅದಕ್ಕೋಸ್ಕರ ತಪ್ಪದಿರೋ ಬರ್ಬೇಕು ಅಂತ ಮನಸ್ಸಲ್ಲಿದೆ, ಆಗ ಬರಕ್ ಆಗ್ತಿಲ್ಲ, ಮಿಸ್ ಆಗತ್ತೆ. ನೀವು ಈ ಏಜ್ ಅಲ್ಲಿ ನಿಮ್ಗೆ ಗುಣವಾಗುವಾಗ ಬೇರೆಯವರಿಗಾಗಿ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ನೀವು ತಪ್ಪದಿರ ಒಂದ್ ದಿವ್ಸ ಆಬ್ಸೆಂಟ್ ಆಗ್ದಿರಾ ಸರಿಯಾದ ಟೈಮ್ಗೆ ಹೋಗಿ ನಮ್ಮ ಏನು ಡಿಸೀಸ್ ಇದೆ, ನಮ್ಮ ಕಾಯಿಲೆಗಳೇನಿದೆ ಅದನ್ನ ಅವ್ರಿಗೆ ಹೇಳಿ ಅವರಿಂದ ಒಂದು ಸಜೆಷನ್ ತಗೊಂಡು ಅದಕ್ಕೆ ಸೂಟಬಲ್ ಆದಂತ ನಾವು ಟ್ರೀಟ್ಮೆಂಟ್ ತಗೊಂಡ್ರೆ, ಅರ್ಥಾತ್ ಸರಾಕೆನಲ್ಲಿ ಉಪಯೋಗಿಸ್ಕೊಂಡ್ರೆ, ಚೇರ್ ಇರ್ಬೋದು, ವೈಬ್ರೇಟ್ ಇರ್ಬೋದು, ಬೆಲ್ಟ್ ಇರ್ಬೋದು, ಬೆಡ್ ಇರ್ಬೋದು, ಇವುದಲ್ಲಿ ಯಾವುದನ್ನ ನಿಮ್ಗೆ ಕೊಟ್ಟರೆ ಚೆನ್ನಾಗಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಖಂಡಿತವಾಗ್ಲು ಅವರಲ್ಲಿ ಸಜೆಷನ್ ತಗೊಂಡು ಅವ್ರು ಏನ್ ಹೇಳಿದ್ರೆ ಅದನ್ನ ನಾವು ತಗೊಂಡಾಗ ನಮ್ಗೆ ಆರೋಗ್ಯ ಚೆನ್ನಾಗಿ ಬರುತ್ತೆ. ಚೆನ್ನಾಗಿರುತ್ತೆ. ಓಕೆ ಅಪ್ಪ, ಜೇಡ್ ವಾಟರ್ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಜೇಡ್ ವಾಟರ್ ಬಗ್ಗೆ ನಾನು ಚಿಕ್ಕಂದಿಂದನೂ ಎಲ್ಲಾ ತರ ನೀರು ಕುಡಿದ್ರಿಂದ ನನ್ಗೆ ಅಷ್ಟಾಗಿ ಎಫೆಕ್ಟ್ ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ಅಂದ್ರೆ ನಿಮ್ಮ ಹೆಲ್ತ್ ವೈಸ್ ನೀವು ಮುಂಚೆಯಿಂದನೂ ಕೇರಿಂಗ್ ಅಲ್ಲಿ ಇದ್ದೀರಾ. ಆದ್ರೆ ಒಂದ್ ವಿಷಯ, GB ಸಿಂಡ್ರೋಮ್ ಅನ್ನೋದು ಬಂದ್ಬಿಟ್ಟು ಬಂದ್ರೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಕಷ್ಟ, ಅಂದ್ರೆ ಆಗೋದೇ ಇಲ್ಲ ಅನ್ನೋದೇ ತುಂಬಾ ಜನಕ್ಕೆ ಇರುವಂತದ್ದು. ಬಟ್ ಸ್ವಲ್ಪ ಫಿಸಿಯೋಥೆರಪಿಯಲ್ಲೂ ಅವರಿಗೆ ಸ್ವಲ್ಪ ಬೆಟರ್ ಅನ್ಸಿದೆ. ಅದರ ಜೊತೆಯಲ್ಲಿ ಬಂದು ಸರಾಕೆರೆಗೆ ಬಂದ ಮೇಲೆ ತುಂಬಾ ಬೆಸ್ಟ್ ರಿಸಲ್ಟ್ ನ ಅಪ್ಪ ಹೇಳುವಾಗ ತುಂಬಾ ಖುಷಿ ಆಗುತ್ತೆ. ಅದನ್ನು 80 ಏಜ್ ಅಲ್ಲಿ ಬಂದು. ಸೊ ಗುಡ್ ರಿಸಲ್ಟ್. ಥ್ಯಾಂಕ್ ಯು ಸೋ ಮಚ್ ಅಪ್ಪ. ಥ್ಯಾಂಕ್ ಯು.